ಕಾಂಗ್ರೆಸ್ ಆಯ್ತು ಬಿಜೆಪಿ ಆಯ್ತು. ಬಿಜೆಪಿ ಫಸ್ಟ್ ಶುರು ಮಾಡಿದ್ದು ಯಾವುದು ಧರ್ಮಸ್ಥಳ ಚಲೋವನ್ನ. ಅದಾದ ಮೇಲೆ ಕಾಂಗ್ರೆಸ್ ಅವರು ಅದನ್ನೇ ಕಾಪಿ ಮಾಡಿದ್ರು. ಈಗ ಜೆಡಿಎಸ್ ನಿಸರ್ತಿ ಜೆಡಿಎಸ್ ಪಕ್ಷದಿಂದ ಚಲೋ ಧರ್ಮಸ್ಥಳ ಹಾಸನ ಚಲೋಗೆ ಕಂದಳಿ ಗ್ರಾಮದಲ್ಲಿ ಧರ್ಮಸ್ಥಳ ಸತ್ಯ ಯಾತ್ರೆಗೆ ಚಾಲನೆ ನೀಡಿರುವಂತಹ ನಿಖಿಲ್. ಬಿಜೆಪಿ ಆಯ್ತು ಕಾಂಗ್ರೆಸ್ ಆಯ್ತು, ಈಗ ಜೆಡಿಎಸ್ ಸರ್ತಿ ಒಳ್ಳೇದು. ಬಿಜೆಪಿ ಜೆಡಿಎಸ್ ಪಕ್ಷದಿಂದ ಚಲೋ ಧರ್ಮಸ್ಥಳ ಯಾತ್ರೆ ಹಾಸನ ಜಿಲ್ಲೆಯ ಕಂದಳಿ ಗ್ರಾಮದಿಂದ ಚಾಲನೆ ನೀಡಲಾಗಿದೆ. ಧರ್ಮಸ್ಥಳ ಸತ್ಯ ಯಾತ್ರೆಗೆ ಚಾಲನೆ ನೀಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಕಾರುಗಳಲ್ಲಿ ಧರ್ಮಸ್ಥಳದತ್ತ ಜನತಾದಳದ ಪಡೆ ಹೋಗ್ತಾ ಇರುವಂತದ್ದು. ನೇತ್ರಾವತಿ ನದಿಯ ದಂಡೆಯವರೆಗೂ ಕೂಡ ಕಾರ್ ರ್ಯಾಲಿ, ನೇತ್ರಾವತಿಯಲ್ಲಿ ಮಿಂದು ದೇವಾಲಯಕ್ಕೂ ಕೂಡ ಪಾದಯಾತ್ರೆ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದರ್ಶನ, ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ. ಪ್ರಕರಣವನ್ನ ಎನ್ಐಎಗೆ ವಹಿಸಲಿಕ್ಕೆ ಆಗ್ರಹಿಸಿರುವಂತಹದ್ದು ಜೆಡಿಎಸ್. ಎಸ್ ವೀಕ್ಷಕರೇ, ಎನ್ಐಎ ಈ ಒಂದು ಇದಕ್ಕೆ ಕಳಿಸಬೇಕು, ಆ ಒಂದು ತನಿಖೆಯನ್ನು ಕೊಡಬೇಕು ಅಂತ ಹೇಳಿ ಸಾಕಷ್ಟು ಜನ ಹೋರಾಟವನ್ನೇ ಮಾಡಿದ್ರು ಫ್ರೀಡಂ ಪಾರ್ಕ್ನಲ್ಲಿ, ನೆನಪಿದೆ ನನಗೆ. ಈಗ ಜೆಡಿಎಸ್ ಅವರು ಕೂಡ ಆಗ್ಲೂ ಕೂಡ ಒಗ್ಗಟ್ಟಾಗಿದ್ರು, ಎಸ್ ಅಗ್ರಿ ಅದನ್ನ. ಸೊ ಈಗಲೂ ಕೂಡ ಎನ್ಐಎಗೆ ಈ ಒಂದು ತನಿಖೆಯನ್ನ ಒಪ್ಪಿಸ್ಬೇಕು ಅಂತ ಹೇಳಿ ಜೆಡಿಎಸ್ ಅವರು ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ನಾ ಆಗ್ಲೇ ಹೇಳ್ತಾ ಇದ್ದೆ, ಆಗಲಿಂದಲೂ ಹೇಳ್ತಾ ಇದ್ದೆ ಏನು ಅಂತಂದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಚಲೋ ಯಾತ್ರೆ ಮುಗಿದ ಮೇಲೆ ಜೆಡಿಎಸ್ ಶುರು ಮಾಡ್ಕೊಂಡಿದ್ದಾವೆ. ನಿಖಿಲ್ ಕುಮಾರಸ್ವಾಮಿ ಪಕ್ಷವನ್ನ ಕಟ್ಟಲಿಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಇದು ಒಂದು ಪ್ರಮುಖ ಒಂದು ಪಾತ್ರವನ್ನು ವಹಿಸುತ್ತಾ ಅನ್ನೋದು ಗೊತ್ತಿಲ್ಲ. ಏನ್ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ನೋಡ್ಕೊಂಡು ಬನ್ನಿ. ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಏನೊಂದಷ್ಟು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರಗಳು, ಜೊತೆಯಲ್ಲಿ ಧರ್ಮಸ್ಥಳದ ಆವರಣದಲ್ಲಿ ಒಂದಷ್ಟು ಸುತ್ತಮುತ್ತ ಕೆಲವೊಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಷಡ್ಯಂತ್ರಗಳು, ಹುನ್ನಾರಗಳು ಬಹಳ ವ್ಯವಸ್ಥಿತವಾಗಿ ಸಂಘಟಿತ ಪಿತೂರಿ ನಿರಂತರವಾಗಿ ಆಗ್ತಾನೆ ಏನು ಬಂದಿದೆ. ಇವೆಲ್ಲದರ ವಿರುದ್ಧವಾಗಿ ಇವತ್ತು ಇಲ್ಲಿ ರಾಜಕಾರಣವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ರಾಜಕಾರಣ ಮಾಡಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿಲ್ಲ. ಪಕ್ಷಾತೀತವಾಗಿ ಇವತ್ತು ಅಸಂಖ್ಯಾತ ಕೋಟ್ಯಾಂತರ ಭಕ್ತಾದಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ, ಇವತ್ತು ದೇಶವ್ಯಾಪ್ತಿ ಹಲವಾರು ರಾಜ್ಯಗಳಿಂದ ಆರಾಧ್ಯ ದೇವ ಮಂಜುನಾಥ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಕಡೆಯಿಂದನೂ ಬರ್ತಕ್ಕಂಥದ್ದನ್ನ ನಾವೇನು ಕಾಣ್ತೇವೆ. ಜೊತೆಯಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಬಾಲ್ಯದಿಂದನೂ ಮಂಜುನಾಥ ಸ್ವಾಮಿಯ ಪರಮ ಭಕ್ತ. ಪ್ರತಿ ವರ್ಷ ಚಾಚು ತಪ್ಪದಿರ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಆದರೆ ಕಳೆದ ಹಲವಾರು ದಿನಗಳಿಂದ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚು, ಒಂದು ಷಡ್ಯಂತ್ರ ಅಂತಕ್ಕಂಥ ಪದ ಬಹುಶಃ ವಿಧಾನಮಂಡಲದ ಕಲಾಪದಲ್ಲಿ ಈ ಸರ್ಕಾರದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಮಾತನಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಬಹುಶಃ ಬಹಳಷ್ಟು ಚರ್ಚೆಗಳು ಇದ್ರ ಬಗ್ಗೆ ಒಂದು ರೀತಿ ಅನುಮಾನಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು, ಶಂಕೆಗಳು ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಏನು ವ್ಯಕ್ತ ಆಗಿದೆ. ಇದರಲ್ಲಿ ಎಳ್ಳಷ್ಟು ಕೂಡ ಇಲ್ಲಿಯವರೆಗೂ ಸತ್ಯಾಸತ್ಯತೆ ಹೊರಗಡೆ ಬಂದಿಲ್ಲ. ಆದರೆ ಈ ಹಿಂದೆ ಯಾವ ಒಂದು ಸಮಾಜಘಾತಕ ಶಕ್ತಿಗಳು ಕೆಲಸ ಮಾಡ್ತಾ ಇದೆ, ಒಂದು ಹುನ್ನಾರವನ್ನು, ಒಂದು ಪಿತೂರಿಯನ್ನು ಮಾಡಿ
ಆ ಸಮಾಜಘಾತಕ ಶಕ್ತಿಗಳು ಇವತ್ತು ಸಮಾಜದ ಮುಂದೆ ಇವತ್ತು ತನಿಖೆಯ ಮೂಲಕ ಅವ್ರನ್ನ ಮಾಡಬೇಕಾಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಶಕ್ತಿ ದೇವಸ್ಥಾನಕ್ಕೆ ಅಪಕೀರ್ತಿ ಬಂದಿದೆ, ಅದೆಲ್ಲ ಕಳಿಬೇಕು ಅಂತಂದ್ರೆ NIAಗೆ ಈ ಒಂದು ಕೇಸನ್ನ ಕೊಡಬೇಕು, ಅಲ್ಲಿ ಸರಿಯಾದ ರೀತಿಯಲ್ಲಿ NIA ತನಿಖೆಯನ್ನ ಮಾಡಬೇಕು, ಆಗ ಮಾತ್ರ ಸತ್ಯಕ್ಕೆ ಜಯ ಸಿಗ್ಲಿಕ್ಕೆ ಸಾಧ್ಯ ಅಂತ. ಆಲ್ರೆಡಿ ಸಿಗ್ತಾ ಇದೆ ಸತ್ಯಕ್ಕೆ ಜಯ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷವನ್ನ ಒಗ್ಗೂಡಿಸ್ಲಿಕ್ಕೆ ಅದೇನು ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಾರೆ. ಈಗ JDS ಒಂದು ಒಳ್ಳೆ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಅವರ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ದಾರೆ. JDS ಈಗ ಧರ್ಮಸ್ಥಳ ಚಲೋವನ್ನ ಮಾಡ್ತಾ ಇದೆ, ಸೊ ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಅವರ ಅಭಿಮಾನಿಗಳಿಗೆ ಹೇಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನೇ ಮಾತನಾಡ್ತಾ ಇರುವಂಥದ್ದು. ಹಾಸನ ಜಿಲ್ಲೆಯ ಕನ್ನಳ್ಳಿ ಗ್ರಾಮದಿಂದ ಇದು ಚಾಲನೆ ನೀಡಲಾಗಿದ್ದು, ಧರ್ಮಸ್ಥಳ ಸಖಿ ಯಾತ್ರೆಗೆ ಚಾಲನೆಯನ್ನ ನೀಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಕಾರುಗಳಲ್ಲಿ ಧರ್ಮಸ್ಥಳದತ್ತ ಜನತಾದಳದ ಪಡೆಗೆ ಹೋಗ್ತಾ ಇದೆ. ನೇತ್ರಾವತಿ ನದಿಯ ದಂಡೆಯವರೆಗೂ ಕೂಡ ಕಾರಿನಲ್ಲಿ ರ್ಯಾಲಿಯನ್ನ ಮಾಡ್ಕೊಂಡು ಹೋಗುವಂಥದ್ದು. ನೇತ್ರಾವತಿಯಲ್ಲಿ ಮಿಂದ್ಕೊಂಡು ಅಂದರೆ ಸ್ನಾನ ಮಾಡಿಕೊಂಡು ದೇವಸ್ಥಾನದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಲಿದ್ದಾರೆ. ನೇತ್ರಾವತಿಯಿಂದ ದೇವಸ್ಥಾನ ಸ್ವಲ್ಪ ದೂರ ಆಗುತ್ತೆ, ಸೊ ಆ ನಿಟ್ಟಿನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರುವಂತಹ ನಿರ್ಧಾರವನ್ನ JDSನ ಪ್ರಮುಖ ನಾಯಕರು, JDSನ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು ಒಳ್ಳೆ ವಿಚಾರ. ಅದೇನಾಗುತ್ತೆ ಮುಂದೆ, ಯಾವ ರೀತಿ ಪಡ್ಕೊಳ್ಳುತ್ತೆ, ಟರ್ನಿಂಗ್ ಯಾವ ರೀತಿ ಹೋಗುತ್ತೆ, ಕಾದ್ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.